You feel? Nothing. CIT ಹುಡುಗರು ಐ ಡಿ ಕಾರ್ಡ್ ಹಾಕೋ ಬನ್ನಿ ಅನ್ನಿ. SIT ಹುಡುಗರು ಎಲ್ಲ ಐ ಡಿ ಕಾರ್ಡ್ ಹಾಕೊಂಡು ಬರ್ಬೇಕು ಕಂಪಲ್ಸರಿ. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಅಂದರೆ ನನ್ನ ವೀಡಿಯೋ ನಾನು ಪ್ರಾಪರಾಗಿ ಸ್ಟಾರ್ಟಿಂಗು ಮತ್ತು ಫಿನಿಷಿಂಗು ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಪ್ರಾಪರ್ ಎಂಡಿಂಗು ಪ್ರಾಪರ್ ಸ್ಟಾರ್ಟಿಂಗು ಪ್ರಾಪರ್ ಫಿನಿಷಿಂಗು ಕೊಡೋಕ್ಕಾಗಿಲ್ಲ. ಸೊ ಐ ಆಮ್ ಸೋ ಸಾರಿ. ಐ ನೋ ಕಂಟೆಂಟ್ ಇರಲಿಲ್ಲ ಆ್ಯಕ್ಚುಲಿ ನಿನ್ನೆ ಒಂದು ಡೇ 5 ಬಟ್ ಸ್ಟಿಲ್ ಕಂಟೆಂಟ್ ಇಲ್ಲ ಅಂದರೂ ಪೋಸ್ಟ್ ಮಾಡಿಲ್ಲ ಅಂದರೆ ಆಫ್ಕೋರ್ಸ್ ಫ್ಯಾಕಲ್ಟೀಸು ಮತ್ತು ಸ್ಟೂಡೆಂಟ್ಸ್ ಕೇಳ್ತೀರಾ. ನಂಗೆ ಗೊತ್ತು ಯಾಕೆ ಡೇ 5 ಅಪ್ಡೇಟ್ ಮಾಡಿಲ್ಲ ಅಂತ. ಸೊ ಅಲ್ಲಿ ಅಷ್ಟೊಂದು ಕಂಟೆಂಟ್ ಇಲ್ಲ ಅಂದರೂ ಫಾರ್ ಶ್ಯೂರ್ ನಾನು ಅಪ್ಡೇಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಪ್ರಾಪರಾಗಿ ನಾನು ಫಿನಿಷಿಂಗ್ ಕೊಟ್ಟಿಲ್ಲ. ಸೊ ಐ ಆಮ್ ಸೋ ಸಾರಿ ಅಬೌಟ್ ದಿಸ್. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಆ್ಯಂಡ್ ಕ್ಯಾಂಪಸ್ ಟೂರ್ ಕೂಡ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಡೇ 6 ಫೈನಲ್ ಡೇ. ಇವತ್ತು ಬಂದಿದ್ದೀವಿ ಬಸ್ ಸ್ಟಾಪಿಗೆ. ಚಿಕ್ಕಬಳ್ಳಾಪುರ ಬಸ್ಸಿಗೆ ವೆಯ್ಟಿಂಗು. ಸಮಯ ಬಂದು 8:02. ಚಿಕ್ಕಬಳ್ಳಾಪುರ ಬಸ್ಸಿನ ಯಾವುದು ಬಂದಿಲ್ಲ, ನೋಡೋಣ ಯಾವಾಗ ಬರುತ್ತೆ ಆಯಿತಾ. ಆ್ಯಂಡ್ ಮೀಟ್ ಭೂಮಿ ಆ್ಯಂಡ್ ಅವರ್ ಫ್ರೆಂಡ್ ವಿದ್ಯಾ. ಗೈಸ್ ಫೈನಲಿ ಚಿಕ್ಕಬಳ್ಳಾಪುರ ಬಸ್ ಈಸ್ ಅರೈವ್ಡ್, ಬಂದಿದೆ. ಇವಾಗ ಯಾವ ರೇಂಜಿಗೆ ಜನ ಇರ್ತಾರೆ ಗೊತ್ತಿಲ್ಲ, ಹೆಂಗೆ ಹತ್ಕೋಬೇಕಂತನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಕ್ಯಾಚ್ ಮಾಡೋಣ ಬನ್ನಿ. ಲೇಟ್ ಆದರೆ ಆಮೇಲೆ ಅಷ್ಟೇ ಗೋವಿಂದ. ಬನ್ನಿ 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 ಬನ್ನಿ. ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು ಬಸ್ಸು, ಇಲ್ಲಿ ನಿಲ್ಸಿದ್ರು ಓಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಬಸ್ ಹತ್ತೋದಕ್ಕೆ ಜನ ನೋಡಿ ಗೈಸ್ ಯಾವ ರೇಂಜಿಗಿದ್ದಾರೆ ಹೇಳಿ. ಎಲ್ಲ ಫುಲ್ ಇಳಿತವ್ರೆ. ಸದ್ಯ ನಿಂತ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಸಾಕು ಗುರು. ಸೊ ಫೈನಲಿ ಬಸ್ ಹತ್ತಿದ್ದೀವಿ. ಜನ ಏನು ಅಷ್ಟೊಂದಿಲ್ಲ. ಲಾಸ್ಟ್ ಟೈಮ್ ಬಸ್ಸಿಗೆ ಬಂದಿರೋ ರೇಂಜಿಗೆ ಇವತ್ತೇನು ಅಷ್ಟೊಂದು ಜನ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಒಂದು ಬಸ್ ಹೋಗಿತ್ತಂತೆ, ಅದಕ್ಕೆ ಇವಾಗ ಈ ಬಸ್ಸಲ್ಲಿ ಏನು ಅಷ್ಟೊಂದು ಜನ ಇಲ್ಲ. ಬನ್ನಿ ಕಾಲೇಜಿಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡೋಣ. ಗೈಸ್ ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ದೀವಿ. 8:38 ಆಗಿದೆ. ಸೊ ಬನ್ನಿ ಕಾಲೇಜಿಗೆ ಎಂಟ್ರಿ ಆಗೋಣ. ನಡೀರಿ ಗೈಸ್ ಇವಾಗ ಕಾಲೇಜಿಗೆ ಎಂಟ್ರಿ ಆಗೋಣ. ಇವಾಗ ಹೆಂಗಿದ್ರು ಆ್ಯಸ್ ಯೂಶ್ವಲ್ ಅಂಕಲ್ ಕೇಳ್ತಾರೆ ಎಲ್ಲ ಐ ಡಿ ಕಾರ್ಡು ಅಂತ. ಸೊ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಹೇಳ್ದಂಗೆ ವಿ ಆರ್ ಔಟ್ ಆಫ್ ಅಂತ ಹೇಳ್ಕೊಂಡು ಎಂಟ್ರಿ ಆಗುವ ಸಮಯ. ನಡೀರಿ ಕೇಳ್ತಾರೆ ನೋಡಿ ಇವಾಗ ಅಂಕಲ್. ಹಾಯ್ ಅಂಕಲ್. ಫ್ರೆಂಡ್ ಬತ್ತವಳಲ್ಲಿ ಮಾತಾಡ್ತಾವಳ. ಹ್ಞೂ ಹಾಯ್ ಅನ್ನಿ. SJCIT ಹುಡುಗರು ಐ ಡಿ ಕಾರ್ಡ್ ಹಾಕೋ ಬನ್ನಿ ಅನ್ನಿ. SJCIT ಹುಡುಗರು ಎಲ್ಲ ಐ ಡಿ ಕಾರ್ಡ್ ಹಾಕೊಂಡು ಬರ್ಬೇಕು ಕಂಪಲ್ಸರಿ. ಐ ಡಿ ಕಾರ್ಡ್ ಹಾಕಿಲ್ಲ ಅಂದ್ರೆ ನಾನು ಒಳಗಡೆ ಎಂಟ್ರಿ ಬಿಡಲ್ಲ. ಒಳಗಡೆ ಕಳ್ಸಿಬಿಡ್ತೀವಿ, ಒಳಗಡೆಕ್ಕೆ ಎಂಟ್ರಿ ಇಲ್ಲ. ಅರ್ಥ ಆಯ್ತಾ? SJCIT ಅವ್ರಿಗೆಲ್ಲರಿಗೂ ಅಂಕಲ್ ಹೇಳದ್ಮೇಲೆ ಮುಗೀತು ಅಲ್ವಾ ಅಂಕಲ್? ಅಷ್ಟೇ. ಟಿಫನ್ ಅಂಕಲ್? ಓಕೆ ಗೈಸ್ ಬನ್ನಿ. ಬನ್ನಿ ಗೈಸ್ ಬನ್ನಿ ಹೋಗೋಣ. ಇವಾಗ ಕಾಲೇಜಿಗೆ ಹೋಗುವ ಸಮಯ. ನಮ್ಮ ಭೂಮಿಕಾ ಮೇಡಮ್ ಅವ್ರು ಇನ್ನೂ ಬಂದಿಲ್ಲ. ಗೈಸ್ SJCITಯಲ್ಲಿ ಹೊಸದಾಗಿ ಒಂದು ಕೆಫೆ ಓಪನ್ ಆಗಿದೆ. ಇವಾಗ ನೋಡಿದೆ, ಇವತ್ತೇ ಓಪನಿಂಗು. ಪೂಜೆ ಎಲ್ಲ ಮಾಡಿ ಓಪನ್ ಮಾಡಿದ್ದಾರೆ. ಸರಿ ಬನ್ನಿ ಆಯಿತು, ನಾವು ಕಾಲೇಜ್ ಕಡೆಗೆ ಹೋಗೋಣ. ಆ್ಯಸ್ ಯೂಶ್ವಲ್ ಆ ಒಂದು ವ್ಯೂ ನೋಡಿ. ಹಾಂ ಸಾಕು, ನಡೀರಿ ಇವಾಗ ಕಾಲೇಜ್ ಕಡೆ ಹೋಗಿ. ಹೆಂಗಿದ್ರು ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ. ವೀಡಿಯೋ ನೆನ್ನೆ ದಿನ ಪೋಸ್ಟ್ ಮಾಡಿಲ್ಲ, ಅದು ಎಡಿಟಿಂಗಲ್ಲೇ ಐತೆ. ಸೊ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡೋಣ, ಸರಿನಾ?
ಇವತ್ತು ಟೆಸ್ಟ್ ಬೇರೆ ಇದೆ ಗೈಸ್. ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ, ಟೆಸ್ಟ್ ಬೇರೆ ಇದೆ. 100 ಮಾರ್ಕ್ಸಿಗೆ 50 ಕ್ವೆಶನ್ಸು, 75 ಮಿನಿಟ್ಸು. ನೋಡೋಣ ಹೆಂಗೆ ಅಟೆಂಡ್ ಮಾಡ್ತೀವಿ ಏನು ಎತ್ತ ಅಂತ. ಶಟ್ ಬೀಳ್ತಿದೆ ಗೈಸ್ ಇವಾಗ ಸರಿಯಾಗಿ ದಬಕ್ಕೊಂಡು. ಇದ್ಯಾವುದಿದು ಗುರು ಬೆಳಗ್ಗೆನೆ. ಹಾಯ್ ಅಂಕಲ್, ಆಯ್ತಾ ಟಿಫನ್ನು? ಸರಿ ಅಂಕಲ್, ಬಾಯ್ ಮಾಡಿಬಿಡಿ ಹೋಗ್ಲಿ. ಅಂಕಲ್ ವೀಡಿಯೋದಲ್ಲಿ ಬಂದಿರೋದನ್ನ ಎಲ್ಲ ಕೇಳಿದ್ರಂತೆ. ಸ್ಟಾಫು, ಏನು ವೀಡಿಯೋದಲ್ಲಿ ಬಂದುಬಿಟ್ಟಿದ್ದೀರಾ ಅಂತ. ಸೊ ಅದಕ್ಕೆ ಅಂಕಲ್ ಇವಾಗ ಬೇಡಮ್ಮ ವೀಡಿಯೋ ತೆಗಿಬೇಡ ಅಂತ ಅಂದರು. ಅದಕ್ಕೆ ಅವ್ರು ಮಾತಾಡೋದನ್ನು ಪಾಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ ವೀಡಿಯೋನ. ಸರಿ ಗೈಸ್, ಇನ್ನೂ ಯಾರೂ ಬಂದಿಲ್ಲ ಗೈಸ್. ಕ್ಲಾಸ್ ರೂಮ್ ಓಪನ್ ಆಗಿಲ್ಲ. ನಮ್ಮ ಮೈಸೂರು ಹುಡುಗಿರು ಅನ್ಸುತ್ತೆ ಅಲ್ಲಿರೋದು. ಇಲ್ಲಿ ನಮ್ಮ ಶ್ರೀಜಾ ಬಂದವಳೆ. ನಮ್ಮ ಶ್ರೀಜಾ ಮೇಡಮ್ ಅವ್ರು ಬಂದಿಲ್ಲಿ ನಿಂತ್ಕೊಂಡವ್ರೆ. ಮೈಸೂರು ಹುಡುಗಿರ ಅಲ್ಲ ಗೈಸ್, ಅಲ್ಲ. ಶ್ರೀಜಾ ಮಲ್ಲಿಗೆ ಹೂವು ಗಮ್ಮಂತಿದೆ. ಶ್ರೀಜಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ? ಕ್ಲಾಸ್ ರೂಮ್ ಲಾಕ್ ಏನೋ ಓಪನ್ ಐತೆ. ಸರ್ ಬರೋವರೆಗೂ ವೆಯ್ಟ್ ಮಾಡೋಣ. ಯಾಕೆ ಅಷ್ಟೊಂದು ಅರ್ಜೆಂಟು? ಬೇಗ ಹೋಗಿ ವೆಯ್ಟ್ ಮಾಡೋಣ. ನಾನು ಆವಾಗಲೇ ತೋರಿಸೋದ್ನಲ್ಲ ನಿಮಗೆ, SJCITಯಲ್ಲಿ ಹೊಸ ಕೆಫೆ ಓಪನ್ ಆಗಿದೆ ಅಂತ. ನೋಡಿ ಇದೆ ಹೊಸ ಕೆಫೆ ನಮ್ಮ SJCITಯಲ್ಲಿ ಓಪನ್ ಆಗಿರೋದು. ಅಯ್ಯೋ, ಇವತ್ತು ನಮ್ಮ ಅಂಕಲ್ಲು ಸಮೋಸ ಕೊಡ್ತಾವ್ರೆ. ಅಂಕಲ್ ಹೇಳ್ಬಿಟ್ಟು ಜೈ ಅಂದ್ಬಿಡಿ. ಯಾರು ಸರ್? ನಮ್ಮ ಸರ್ ಕೊಡ್ಸಿರೋದಾ? ಹಾಂ, ನಮ್ಮ ಸರ್ರು ಇವತ್ತು ಸಮೋಸ ಕೊಡಿಸಿದ್ದಾರೆ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್. ಸರ್ ಕೇಳಿಸ್ಕೊಂಡಿಲ್ಲ, ವಿಡಿಯೋ ನೋಡ್ಕೊತಾರೆ ಬಿಡಿ. ಆಮೇಲೆ ಇವರು ನಮ್ಮ ಮ್ಯಾಮ್ ಹಾಯ್ ಮ್ಯಾಮ್. ಆಮೇಲೆ ಇವರು ಇನ್ನೊಬ್ಬರು ಸರ್ ಹಾಯ್ ಮಾಡಿ ಸರ್. ಆ್ಯಂಡ್ ಟೀ ಕೂಡ ಕೊಡ್ತಿದ್ದಾರೆ ಸಮೋಸದ ಜೊತೆಗೆ. ಟೀ ಇದೆ ಅಷ್ಟೇ ಗೈಸ್. ಇರಿ ಆಮೇಲೆ ಸಿಗೋಣ. ಇವತ್ತು ಲಾಸ್ಟ್ ಡೇ ಅಲ್ವಾ, ಸೊ ಟೆಸ್ಟ್ ಇದೆ ನಮಗೆ. ನೆಕ್ಸ್ಟು ಟೆಸ್ಟ್ ಆದಮೇಲೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ, ಹೇಳ್ತೀನಿ. ವಿಡಿಯೋ ಆಫ್ ಮಾಡೋಕ್ಕಾಗ್ತಿಲ್ಲ. ಲಾಸ್ಟ್ ಡೇ, ಹೌ ಡು ಯು ಫೀಲ್? ನಾನು ನೋಡಿ ಆಮೇಲೆ ಹಾಕ್ತೀನಿ, ಹೇಳು. ಲಾಸ್ಟ್ ಡೇ ಹೌ ಡು ಯು ಫೀಲ್? ನಾನು ಹಾಕ್ತೀನಿ, ನಂಗೆ ಗೊತ್ತು ಎಡಿಟಿಂಗಲ್ಲಿ ಹಾಕೋದು. ಕಿಶನ್ ಕೇಳೋಣ. ಕಿಶು, ಲಾಸ್ಟ್ ಡೇ ಅಲ್ಲ, ಹೌ ಡು ಯು ಫೀಲ್? ನಮ್ಮ ಮೈಸೂರು ಹುಡುಗಿರು ಸಮೋಸ ತಿನ್ಕೊಂಡು ಎಲ್ಲಿ ಕೂತಿದ್ದಾರೆ. ಇವತ್ತೇ ಲಾಸ್ಟ್ ಡೇ ಗೈಸ್. ಬೇಜಾರಾಗ್ತಿದೆ ಅವ್ರನ್ನೆಲ್ಲ ಬಿಟ್ಟು ಹೋಗಬೇಕು ಅಂದರೆ. ಇವ್ರನ್ನ ಎಲ್ಲ ಲಾಸ್ಟ್ ಡೇ ಒಂಥರ ಚೆನ್ನಾಗಾಗಿತ್ತು ಬಾಂಡಿಂಗ್ ಎಲ್ಲನೂ. ಎಲ್ಲಿರೋ ವೆದರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಫುಲ್ ಸೆಟ್ ಆಗಿಬಿಟ್ಟಿದ್ವಿ. ಇವಾಗ ಮತ್ತೆ ಬೆಂಗಳೂರು ಅದೇ ಟ್ರಾಫಿಕ್ಕಿಗೆ, ಅದೇ ಒಂದು ಬ್ಯುಸಿ ಶೆಡ್ಯೂಲಿಗೆ ಹೋಗಬೇಕು ಅಂದರೆ ಸೀರಿಯಸ್ಲಿ ತುಂಬ ಬೇಜಾರಾಗ್ತಿದೆ. ಬಟ್ ಏನು ಮಾಡೋದು, ಹೋಗಲೇಬೇಕು. ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಈ ಒಂದು ಶೆಡ್ಯೂಲ್ಸ್ಗೆ, ಈ ಒಂದು ಎಲ್ಲ ಇದಕ್ಕೆ ಎನ್ವಿರಾನ್ಮೆಂಟ್ಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ accept and move on. ಅಲ್ಲಿ ನೋಡಿ ನೋಡಿದ್ರೆ ಅದೊಂದು ಸೀನ್ನ. ಅವಳು ಕಿವಿ ಹಿಂಡಿದ್ದು, ನವ್ಯ ಕಿವಿ ಹಿಂಡಿದ್ದು ಬಂತು ವಿಡಿಯೋದಲ್ಲಿ. ಪಾಪ ತಾನೆ, ಪಾಪ ಭೂಮಿ. ಅವಳು ನೋಡು, ಹಿಮಾ ಶ್ರೀಜಾ ನಂದು ಲಾಗಿನ್ ಆಗೋಕ್ಕಿಂತ ಮುಂಚೆನೇ ಆಲ್ರೆಡಿ ಪೇಪರ್ ಸಬ್ಮಿಟ್ ಆಗಿದೆ ಅಂತ ಬಂತು. ಆಮೇಲೆ ನನ್ನ ಫೋನಲ್ಲೇ ಟೆಸ್ಟ್ನ ಅಟೆಂಡ್ ಮಾಡಿದೆ. ಎಲ್ಲರೂ ಟೆಸ್ಟ್ ಅಟೆಂಡ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಅದು ಸಬ್ಮಿಟ್ ಆಗ್ತಿಲ್ಲ. ಆ್ಯಕ್ಚುಲಿ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಿದ್ದಾರೆ, ನೋಡೋಣ. ಇದಾದಮೇಲೆ ನಮಗೆ ಸರ್ಟಿಫಿಕೇಟ್ ಸೆರೆಮೊನಿ, ಸರ್ಟಿಫಿಕೇಟ್ಸ್ನ ಕೊಡ್ತಾರಂತೆ.
ಲೆಟ್ಸ್ ಸಿ. ನೆಕ್ಸ್ಟ್ ಟಾಪಿಕ್ ಏನೋ ಮಾಡ್ತವ್ರೆ ಗೈಸ್, ನೆಕ್ಸ್ಟ್ ಟಾಪಿಕ್ ಮಾಡ್ತವ್ರೆ. I didn't expect this workshop will go well, like beyond our classes, like ಹೆಂಗಂದ್ರೆ ನಾನು 7 days ನಾನು ಈ ಥರ ಇರುತ್ತೆ ಅಂತ ಹಾರ್ಡ್ವೇರ್ ಡಿಸೈನಿಂಗ್ ಈ ಥರ ಕಲಿಬೋದು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಲೈಕ್ ನಾವು 75% ಥಿಯರಿನೇ ಕಲ್ತಿದ್ದರಿಂದ ಇನ್ನು 25% ನಮಗೆ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಸಿಗೋದು ಸ್ವಲ್ಪ ಐಡಿಯಾ ಇರಲಿಲ್ಲ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಮೈಂಡ್. ಏನು ಅಂತಂದರೆ ತುಂಬ ಹೆಲ್ಪ್ ಆಯಿತು ನನಗೆ. ಒಂದು ಕೋಡ್ ಮಾಡೋದಾಗಿರ್ಬೋದು, ಹೆಂಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ಥರ ನಾವು ಅದನ್ನು ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಯಾವ ಕೇಸ್ನ ಯೂಸ್ ಮಾಡ್ಕೋಬೋದು ಅನ್ನೋದನ್ನ 7 ಡೇಸಲ್ಲಿ ನಾನು ಆಲ್ಮೋಸ್ಟ್ 1 year ರಿಸೋರ್ಸಸ್ನ ಕಂಪ್ಲೀಟ್ ಮಾಡಿದೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಇದೆ. ಮತ್ತು ನನಗೆ ತುಂಬ ಲೈಕ್ ಆಗಿದೆ ಏನಂತಂದರೆ ಇಲ್ಲಿದ್ದು ರಿಫ್ರೆಶ್ಮೆಂಟ್ಸ್ ಅಪಾರ್ಟ್ ಫ್ರಮ್ ನಾನು ಏನು ಎಜುಕೇಷನ್ ವೈಸ್ ನಾಲೆಡ್ಜ್ ಏನು ತಗೊಂಡೆ, ಅಪಾರ್ಟ್ ಫ್ರಮ್ ಅದು ಎಕ್ಸ್ಟ್ರಾ ಕಲ್ಚರ್ ನನಗೆ ರಿಫ್ರೆಶ್ಮೆಂಟ್ ಅನ್ನೋದು ಸ್ವಲ್ಪ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಸೊ 7 days ನಾನು ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟಿಂದ ನಾನು 9 years ಹಾಸ್ಟೆಲಲ್ಲಿ ಇದ್ರಿಂದ ಏನು ಪ್ರಾಬ್ಲಮ್ ಏನಿರಲಿಲ್ಲ. ಸೊ 7 days ಹಾಸ್ಟೆಲಲ್ಲೂ ನನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಕಾಲೇಜಲ್ಲೂ ನನ್ನನ್ನು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾವು ಏನೇ ಕೇಳಿದ್ರು ಹೇಳ್ಕೊಡೋದಾಗಿರಲಿ, ನಮ್ಮ ಯಾವ ಥರ ಐಡಿಯಾಸ್ ಹೆಂಗೆ ಏನು ಅಂತ ನನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ SJCET and ಆರ್ಗನೈಸೇಷನ್. ಥ್ಯಾಂಕ್ ಯು. I'm getting nervous, I'm sorry. So firstly, I would like to thank Isabel Rasan sir and the principal and everyone and every supporting staff for providing us such an excellent accommodation and thank you so much for clearing our doubts with patience. Thank you so much for it. ನಮಗೆ ಇಲ್ಲಿ ವೆರಿಲಾಗ್ ಆಗಿರ್ಬೋದು, ಯಾವುದೇ ಲೈಕ್ ಕಾನ್ಸೆಪ್ಟ್ಸ್ ನಮಗೆ ಹೊಸ್ತು ಹೌದು ಇತ್ತು, ಬಟ್ ಒಂದೊಂದು ಟಾಪಿಕ್ಸ್ ನಮಗೆ ಇನ್ ಡೀಟೇಲ್ ಗೊತ್ತಿರಲಿಲ್ಲ ಆ್ಯಂಡ್ ಅದಕ್ಕೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ್ಯಂಡ್ ಅಕೊಮಡೇಷನ್ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರ್ ಇಸ್ ಆಲ್ಸೋ ಮೆನ್ಷನ್ ದಟ್ ಮೆನಿ ಆಫ್ ಯು ಗೈಸ್ ಸ್ಕಿಪ್ ಕ್ಯೂ ಸ್ಪೈಡರ್ಸ್ ಆ್ಯಂಡ್ ಲೈಕ್ BLSI ಜಾಯ್ನ್ ಆಗ್ಬೇಕು ಅಂತ ಬಂದಿದ್ದೀರಾ ಅಂತ. ಐ ವಿಶ್ ಎವ್ರಿ ಒನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಥ್ಯಾಂಕ್ ಯು. Myself from 7th semester. Sir, first of all, I would like to express my sincere gratitude for organizing this event. And even in the shorter period workshop, just for 6 months, even in the shorter period, we have learned a lot, and it was very effective, even including the hands-on also. Sir, overall, it was very, very much effective. And thank you so much, sir, for organizing this. And I wish one more workshop like this in further days again by you. It was very effective. Thank you so much, sir. Online exam conducted at 11 AM. Rajesh H. Manasa JN. This is purely based on the marks, how they received it. Radhika B. Radhika B. Radhika B. Likit Yana. So next, Bhumika V. Bhumika V.
College of Engineering, Mysore. Prakriti BY. Prakriti BY, Saptagiri College. Gunashri M. ನಾನೇ ಇಲ್ಲಿ ಕ್ಲಿಕ್ ಮಾಡಬೇಕು. Dhanush SM, Government College of Engineering. Samarth. Government Engineering College. Likit Reddy. Chiran CS. Chiran CS. Others will receive the certificate after this. Just Jai Shri Gurudev. Submitting my pranams at the Lotus Feet of our Master Swamiji. I should congratulate the Department of PCE for organizing this event. When I came to know the poster of this event in the WhatsApp group, Religious Sir has shared that poster to me. That day only I have given the comment to that poster. Very nice thought or initiative what you are going to start at the department level. So I wished him on that day only. Even I witnessed the event 2 days here while I am monitoring the examination halls. I visited the lab also. On both the days, the hall was, the lab was full. Okay, like almost maybe all registered students have attended the workshop or the summer school, what you are going to call it as. It's completely practical oriented, right? Hands-on sessions. It's good initiative what we have started at SJCIT. So two takeaways are what I came to know through these activities. Means that is the takeaway for me also, even though I am not participated, I am not a part of this workshop. Maybe my name is there as an organizing chair, it will be there. But two takeaways are like, one thing I came to know, we have very good faculty members who are having very good strong definitely that they are very much interested to share their knowledge with the students. That is one thing I came to know, that gives me a good confidence also about the department and also about the faculty members. And the second thing is you have attracted the students out of SJCIT also. That is the one major thing. Even the number may be less, or maybe it's restricted, right? You have restricted the number, right? So yeah, that's good thing, because always we should address only the interested students. If I conduct the same workshop for all 180, again it is a task for us only to monitor who is coming, who is not coming. If we conduct it only for the interested students, definitely no need to monitor them. So everyone will attend the workshop, right? Because with interest you are registered for that. And we have received very good feedback also from the outside students who are not part of SJCIT. Your HOD has showed the video, you have created that video, right, about SJCIT and also this summer school. I have seen that video. You have given very good positive feedback about SJCIT and this workshop also. Thank you. Thank you, sir. And definitely it should reach to outside also, and that again the other students who have visited SJCIT because of this workshop, okay, and I think you have enjoyed our hospitality, right, at hostel. That's nice, very good. Okay, you go and repeat the same ideas at your institution also. Discuss with your professors. Okay, there also it's possible to implement, right? Definitely, so that our knowledge can be shared with many people. Okay, now it is limited to only 10 students of out of SJCIT. Go and spread it. Okay, thank you.
ಫೋಟೋ ಸೆಷನ್ಗೆ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲ ಫುಲ್ ಅರೇಂಜ್ ಆಗಿದ್ದಾರೆ. ಪವನ್ ಕುಮಾರ್, ಪವನ್ ಮೂರ್ತಿ, ಮಹೇಶ್, ಮಹೇಶ್, ಮದನ್, ಪೃಥ್ವಿ, ಕಿಶೋರ್, ನರೇಂದ್ರ, ಸರಿಯಾಗಿ ಒಂದಾ ಹುಡುಕಳ ಒಂದು ಸರಿಯಾಗಿ ಮಧುಸೂದನ್, ಮಧುಸೂದನ್, ತಸ್ಮಿಯಾ, ಇದೀರಾ? ಶಿವಾನಿ, ನನ್ನ ಬ್ಯಾಗೆಲ್ಲೋ ಶಿವಾನಿ ಆಮೇಲೆ ಶಾಸಿಯಾ, ಕಿಶೋರ್ ಫೋಟೋ ತಗೊಳ್ಳೋಣ ಆಮೇಲೆ. ಬೇಜಾರಾಗ್ತಾಯ್ತು, ಹೋಗು ಶಾಸಿಯಾ, ಬಿಟ್ಟೋಗ್ತೀನಿ. ಸಂಜಾ, ಅಷ್ಟೇ ಸಾನಿಯಾ, ಅನಿರಾ ಇರಪ್ಪ ಹೋಗ್ಬಿಟ್ಟಿಯಾ ಹೋಗೋಣ ಇರ ಮೇಲೆ ಓಯ್ ಸಾಯಿ ಶ್ರೀಜಾ, ಕಿಶೋರ್ ಪೃಥ್ವಿ, ಟೀಚರ್ ಪ್ರದೀಪ್ ಸ್ವಾಮಿ, ಪ್ರಶಾಂತ್ ಗೌಡ, ಪವನ್, ಲಯ, ಪೃಥ್ವಿ, ತಗೊಳ್ಳಿ ನಿಮ್ಮ ಫ್ರೆಂಡ್. ಸೊ ಗೈಸ್, ಫೈನಲಿ ನಮ್ಮ ವರ್ಕ್ಶಾಪ್ ಕಂಪ್ಲೀಟ್ ಆಗಿದೆ. ಇವತ್ತು ಲಾಸ್ಟ್ ಡೇ ಆಗಿತ್ತು. ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟರು, ಗ್ರೂಪ್ ಫೋಟೋಸ್ ಕೂಡ ಎಲ್ಲ ಆಯಿತು. ಸೊ ಐ ಆಮ್ ಫೀಲಿಂಗ್ ಸೋ ಸ್ಯಾಡ್ ಗೈಸ್. ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ. ಏನು ಭೂಮಿ, ಈ ಕಡೆ ಬಾ ನೀನು, ಅಲ್ಲಿ ಕಾಣಿಸಲ್ಲ. ಏನು ಹೆಂಗೆ ಫೀಲ್ ಆಗ್ತಿದೆ ಅಲ್ಲ, ಹೋಗ್ತಿದ್ದೀವಲ್ಲ ಅದಕ್ಕೆ ಅಲ್ವಾ. ನಾನು ತುಂಬ ಮಿಸ್ ಮಾಡ್ಕೊತೀನಿ. ಹೊಸ ಫ್ರೆಂಡ್ಸ್ ಆಗಿದ್ವಿ, ಬಾಂಡಿಂಗ್ ಎಲ್ಲ ಕ್ರಿಯೇಟ್ ಆಗಿತ್ತು. ಇವಾಗ ಹೋಗ್ತಿದ್ದೀವಿ. ಸರ್ಟಿಫಿಕೇಟ್ ಗೈಸ್. ಇದು ಭೂಮಿಕದೆ. ಎಸ್, ಇದು ಭೂಮಿಕ ಎಂ, ಇದು ಭೂಮಿಕ ವಿ. ನೆಕ್ಸ್ಟು ಥ್ಯಾಂಕ್ ಯು ಫಾರ್ ಯುವರ್ ಹೇಳಿ ಬನ್ನಿ, ನಮ್ಮ ಹುಡುಗಿರ್ನ ಮಾತಾಡ್ಸೋಣ. ಇನ್ನು ಮೈಸೂರು ಹುಡುಗಿರ್ನ ಅವ್ರು ಬರೋಂಗೇ ಇಲ್ಲ ಗೈಸ್ ಆಚೆಗೆ. ಮೈಸೂರು ಹುಡುಗಿರು ಆಚೆ ಬನ್ರಮ್ಮ. ಹೇಳಿ, ಹೆಂಗೆ ಅನ್ನಿಸ್ತಿದೆ ಲಾಸ್ಟ್ ಡೇ ಬೇಜಾರಾಗ್ತಿದೆ. ಹಾಂ, ಬೇಜಾರಾಗ್ತಿದೆ. 7 days ಇದ್ದಿದ್ದು ತುಂಬ ಖುಷಿ ಆಯಿತು. ಫುಲ್ ಚೆನ್ನಾಗಿತ್ತು. ನನಗೂ ರಿಫ್ರೆಶ್ಮೆಂಟ್ ಅಂತ ಸಿಕ್ತು. ಸೊ ಫೈನಲಿ ಮುಗೀತು. ಮನೆಗೆ ನಾಳೆ ಹೋಗ್ತೀವಿ. ಬೇಜಾರಾಗ್ತಿದೆ. ನಮ್ಮ ಕ್ಯೂಟಿ ಇವಾನ ಮಿಸ್ ಮಾಡ್ಕೋತೀವಿ. ಇಲ್ಲಿ ನಮ್ಮ ಸಪ್ತಗಿರಿ ಕಾಲೇಜ್ ಪ್ರಕೃತಿ ಹೆಂಗೆ ಫೀಲ್ ಆಗ್ತಿದೆ? ಏನು ಫೀಲ್ ಆಗ್ತಿಲ್ಲ. ಎಲ್ಲರೂ ಫ್ರೆಂಡ್ಸ್ ಹೋಗ್ತಾರಲ್ಲ, ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ. ನನ್ನ ಮಿಸ್ ಮಾಡ್ಕೋತೀಯ ಅಂತ ಕೇಳ್ತಿದ್ದಾಳೆ. ಅವ್ಳನ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ಬೇಕಂತೆ. ಸ್ವಲ್ಪ ಮಿಸ್ ಮಾಡ್ಕೋತೀನಿ ಅವ್ಳನ್ನ. ಅಷ್ಟೇ. ಆ್ಯಕ್ಚುಲಿ ನಮ್ಮ ಪ್ರಕೃತಿಯವರು ಮೈಸೂರು ಹುಡುಗಿರ ಜೊತೆನೇ ಇದ್ದರು. ಸೊ ಫಾರ್ ಶ್ಯೂರ್ ಮೈಸೂರು ಹುಡುಗಿರನ್ನ ಮಿಸ್ ಮಾಡ್ಕೊತಾರಲ್ವಾ ಪ್ರಕೃತಿ ತಾನೇ? ಅದರಲ್ಲಿ ಹಿಮಾಂತಿ ಕ್ಯೂಟಿ ನಮ್ಮ ಕ್ಯೂಟಿನ ಮಿಸ್ ಮಾಡ್ಕೊಳ್ದೆ ಇರೋಕ್ಕಾಗುತ್ತಾ? ಏನಿವ ಫುಲ್ ಫೇಮಸ್ ಆಗಿಬಿಟ್ಟಿದ್ಯಾ?
ನನ್ನ ಫೇಮಸ್ ಮಾಡ್ತಿದ್ದೀರಾ ನವ್ಯ ಹೇಳಿ ನಿಮ್ಮ ಈ ಕಡೆ ಬಾ ಆ್ಯಂಗಲ್ಲು. ಹಾಂ ಹೇಳು ಏನು ಹೇಳಬೇಕು ಅಂತ. ಲಾಸ್ಟ್ ಡೇ ಅಲ್ಲ, ಹೌ ಡು ಯು ಫೀಲ್? ಅದೇ ಹಾಸ್ಟೆಲ್ ಲೈಫ್ ಗೊತ್ತಿದ್ದು ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಆದರೆ ಬರ್ತೀನಿ. ನೆಕ್ಸ್ಟ್ ಟೈಮ್ ಆದರೆ ಬರ್ತಾಳಂತೆ. ಹಾಂ ಅಷ್ಟೇ ನೀವು ಬನ್ನಿ. ಅಷ್ಟೇ. ಹಾಂ ಪಕ್ಕ, ನಾನು ಕಾಯ್ತಾ ಇದ್ದೀನಿ ಕರೀತಾರೇನೋ ಬರೋಣ ಅಂತ. ನೆಕ್ಸ್ಟ್ ವರ್ಕ್ಶಾಪ್ ಇಲ್ಲಿ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಾರೆ ಎಲ್ಲ ಗೊತ್ತು. ಹಾಂ ಹೌದಾ, ಅನಲಾಗ್ ಮಾಡ್ತಾರಾ? ಹಾಂ ಏನೋ ಹೇಳ್ತಿದ್ದೀರಾ ನವ್ಯ ಅವರ? ಅನಲಾಗ್ ಮಾಡ್ತಾರಂತೆ ಡಿಸೆಂಬರ್ ಮಂತಲ್ಲ ಅಲ್ವಾ ಅಂತಿದ್ರು. ಪ್ಲ್ಯಾನಿಂಗ್ ಅಂತೆ, ಗೊತ್ತಿಲ್ಲ. ಹಾಂ ಪಿಡಿ ಓಕೆ, ಪಿಡಿ ಮೇಲೆ ಮಾಡ್ತಾರಂತೆ. ಇಫ್ ಚಾನ್ಸ್ ಮಾಡಿದ್ರೆ ಮತ್ತೆ ಸಿಗೋಣ ಪಕ್ಕ ತಾನೆ? ಹಾಂ ಶ್ಯೂರ್. ಬಾಯ್. ಗೈಸ್ ಫೈನಲಿ ನಮ್ಮ ಡೇ 6 ಕಂಪ್ಲೀಟ್ ಆಗಿದೆ. ನಮ್ಮ ಮೈಸೂರು ಹುಡುಗಿರು ಹೋಗ್ತಾ ಇದ್ದಾರೆ ಹಾಸ್ಟೆಲ್ಗೆ ಊಟ ತಿನ್ನೋದಕ್ಕೆ. ಆಲ್ರೆಡಿ ಊಟ ತಿನ್ನೋ ಟೈಮ್ ಆಗೋಗಿದೆ. ಟೈಮ್ ಬಂದು 2:29. ಅವ್ರಿಗೆ ಪಾಪ ಇವಾಗ ಊಟ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತು ಬೇಜಾರಾಗ್ತಿದೆ ಗೈಸ್. ಪದೇ ಅದನ್ನ ಹೇಳ್ತಿದ್ದೀನಿ, ಎಡಿಟ್ ಮಾಡ್ತೀನಿ ಬಿಡಿ ಹೋಗಲಿ. ಗಾಯ್ಸ್, ಇಷ್ಟು ದಿವಸದಿಂದ ನಮ್ಮ ಕಾಲೇಜಲ್ಲಿ ಇದ್ದರೂ ಕೂಡ ನಾವು ವೀಡಿಯೋ ಮಾಡಿರಲಿಲ್ಲ ಕ್ಯಾಂಟೀನ್ ಬಗ್ಗೆ. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಬನ್ನಿ ಕ್ಯಾಂಟೀನ್ನ ಕೂಡ ಒಂದು ವಿಸಿಟ್ ಹಾಕೊಬ್ಬರೋಣ. ಸೊ ಗಾಯ್ಸ್ ಬಂದಿದ್ದೀವಿ ಕ್ಯಾಂಟೀನ್ಗೆ. ಕ್ಯಾಂಟೀನಲ್ಲಿ ಏನೂ ಇಲ್ಲ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ನಾನು ಆಲ್ರೆಡಿ ಒಂದು ಸತಿ ವಿಸಿಟ್ ಮಾಡಿದ್ದೆ. ಇದೆ ನೋಡಿ ಗೈಸ್ ಕ್ಯಾಂಟೀನ್, ಇದೆ ಕ್ಯಾಂಟೀನ್ ಅಷ್ಟೇ. ಗೈಸ್ ಕೊನೆಗೂ 6 ದಿನಗಳು ಕಳೆದೇ ಹೋಯಿತು. ಮರೆಯಲಾರದಷ್ಟು ಮೆಮೊರೀಸ್. ತುಂಬ ಒಂಥರ ಒಂದು ಎಮೋಷ್ನಲ್ಲೇ ಫೀಲ್ ಆಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಬರೀ ಕೋರ್ಸ್ ಬಗ್ಗೆ ಅಂತಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದಿದ್ದು ಬಾಂಡ್ ಆಗಿರ್ಬೋದು, ಹೊಸ ಪರಿಚಯಗಳು ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮರೆಯೋಕ್ಕಾಗ್ತಿಲ್ಲ ಸೀರಿಯಸ್ಲಿ. ಲಾಸ್ಟ್ ಡೇ ಇವತ್ತು ಹೋಗೋಕ್ಕೆ ಇಷ್ಟ ಇಲ್ಲ. ಗೇಟ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ಹೋಗ್ಬೇಕಾ ಬೇಡವಾ ಅಂತ. ರೀಸನ್ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಟ್ರಾಫಿಕ್ಕಲ್ಲಿ ಓಡಾಡಿ ತಲೆನೇ ಕೆಟ್ಟೋಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಈ ಒಂದು ಪೀಸ್ಫುಲ್ ಆದ ಎನ್ವಿರಾನ್ಮೆಂಟಲ್ಲಿ ಓಡಾಡಿಕೊಂಡು ಅಡ್ಜಸ್ಟ್ ಆಗಿದ್ವಿ. ಈಗ ಮತ್ತೆ ಅದೇ ಲೈಫಿಗೆ ಹೋಗಬೇಕು ಅಂದರೆ ಸೀರಿಯಸ್ಲಿ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಇಷ್ಟು ದಿವಸ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ SJCIT ಅವರು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ರೆಸ್ಪಾನ್ಸು ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಕಾಲೇಜ್ ಫ್ಯಾಕಲ್ಟೀಸ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫ್ಯಾಕಲ್ಟೀಸು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರಿ. ಆ್ಯಂಡ್ ಇದು ಏನು 6 days ಆಫ್ ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೆ, ಅದು ತುಂಬ ಎಫೆಕ್ಟಿವ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನಾನು ತುಂಬ ಎಫೆಕ್ಟಿವ್ ಆಗಿತ್ತು ಅಂದಿದ್ದಕ್ಕೆ ಯಾರೋ ನಕ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಗೈಸ್, ಮಾತೇ ಬರ್ತಿಲ್ಲ. ಬೆಳಗ್ಗೆ ಬರಬೇಕಾದ್ರೆ ಅಂಕಲ್ನ ಮಾತಾಡ್ಸ್ಕೊಂಡು ಬಂದೆ, ಹೋಗ್ಬೇಕಾದ್ರೂ ಅಂಕಲ್ನ ಮಾತಾಡ್ಸ್ಕೊಂಡು ಹೋಗೋಣ. ಲಾಸ್ಟ್ ಡೇ ಅಲ್ವಾ, ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಅಂಕಲ್ನ ಮಾತಾಡ್ಸೋಣ. ಅಂಕಲ್ ಏನಮ್ಮ ಮುಗೀತು ಅಂಕಲ್, ಮುಗೀತು. ಮತ್ತೆ ಯಾವಾಗ ಬರ್ತೀರಾ ಗೊತ್ತಿಲ್ಲ ಅಂಕಲ್. ಬೆಳಗ್ಗೆ ಬರ್ತೀರಾ? ಇಲ್ಲ, ಮುಗೀತು ಇವತ್ತೇ ಲಾಸ್ಟು. ಯಾಕೆ ಮತ್ತೆ 6 ದಿವಸ ವರ್ಕ್ಶಾಪ್ ಇತ್ತು, 6 ದಿವಸ ಮುಗೀತು. ಹೌದಾ? ಇವತ್ತೇ ಲಾಸ್ಟ್ ಡೇ. ಹೆಂಗ ನಮ್ಮ ಕಾಲೇಜ್ ಹೆಂಗಿದೆಯಮ್ಮ? ಚೆನ್ನಾಗೈತೆ ಅಂಕಲ್. ಸೂಪರ್ ಅಲ್ವಾ? ಓ ಸೂಪರ್. ಕ್ಯಾಂಪಸ್ ಮಸ್ತಾಗೈತೆ. ಸೂಪರ್ ಐತೆ, ಎಲ್ಲರಿಗೂ ಹೇಳ್ಬೇಕು ನೀವು. ನೀವೇ ಹೇಳ್ಬಿಡಿ ವಿಡಿಯೋದಲ್ಲಿ. ಹೇಳ್ತೀವಿ. ಹೇಳಿ. ನಮ್ಮ SJIT ಕಾಲೇಜು ಸೂಪರ್, ಚಿಕ್ಕಬಳ್ಳಾಪುರ ತಾಲೂಕಿಗೆ ನಮ್ಮ ಡಿಸ್ಟಿಕ್ಗೆ ಸೂಪರ್. ಹಾಂ, ಮತ್ತೆ ಇನ್ನೇನು ಹೇಳ್ಬೇಕು? ನಿಮಗೆ ಮನ್ಸಿಗೆ ಏನು ಅನ್ಸುತ್ತೆ ಅದನ್ನು ಹೇಳಿ. ಮನ್ಸಿಗೆ ಏನು ಹೇಳೋದು, ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಇಲ್ಲಿ. ಎಲ್ಲ ಮಾಡಬೇಕಂತ ನಾವು ಕೋರ್ತಾ ಇದೀವಿ ಎಲ್ಲರಿಗೂ. ಸರಿ ಅಂಕಲ್, ಇವತ್ತೇ ಲಾಸ್ಟ್ ಡೇ, ಸಿಗೋಣ ಮತ್ತೆ. ಸರಿಯಮ್ಮ. ಏನು ನಿಮ್ಮ ಹೆಸರು? ಹೆಸರು ಗುಣಶ್ರೀ ಅಂತ. ಗುಣಶ್ರೀ ಅವ್ರಿಗೆ ತುಂಬ ಧನ್ಯವಾದ. ಏನಕ್ಕೆ ಅಂಕಲ್ ಧನ್ಯವಾದ? ಎಲ್ಲ ಬಂದು ನಮ್ಮ ಕಾಲೇಜಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ, ಕಾಲೇಜ್ ಬಗ್ಗೆ ತಿಳ್ಕೊಂಡಿರೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ ಯು. ಓಕೆ. ಲಾಸ್ಟ್ ಡೇ ಗೈಸ್,
ಮಿಸ್ಸಿಂಗ್ ದಿಸ್ ಕ್ಯಾಂಪಸ್. ಓಕೆ ಸರಿ ಸಿಗೋಣ. ಸೊ ಗೈಸ್ ಫೈನಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಐ ಆಮ್ ಫೈನಲಿ ಗೋನಾ ಮಿಸ್ ದಿಸ್ ಕಾಲೇಜ್ ಫಾರ್ ಶ್ಯೂರ್. ಮಿಸ್ಸಿಂಗ್ ದಿಸ್ ಕಾಲೇಜ್ ಅಂತ ಹೇಳೋದಕ್ಕಿಂತ ಈ ಕಾಲೇಜಲ್ಲಿ ಆದಂಥ ಮೆಮೊರೀಸ್, ಫ್ರೆಂಡ್ಸ್ ಜಸ್ಟ್ ಇನ್ 6 days. ಸೊ ಮಿಸ್ ಆಗ್ತೀನಿ ಗೈಸ್, ಫಾರ್ ಶ್ಯೂರ್ ಮಿಸ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಯಾರ್ಯಾರು ಲವ್, ಕೇರ್, ಸಪೋರ್ಟ್ ಎಲ್ಲ ಮಾಡಿದ್ದೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್ ಸಿಗೋಣ, ಬಾಯ್. ಲಾಸ್ಟ್ ಡೇ SJCIT ಮುಂದೆ ಒಂದು ವಿಡಿಯೋ. ನಿಜ ನಂಗೆ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ ಗೈಸ್. ನಂಗೆ ತುಂಬ ಬೇಜಾರಾಗ್ತಿದೆ, ಸೀರಿಯಸ್ಲಿ. ಬೇಜಾರಾಗ್ತಿರೋದು ಕಾಲೇಜ್ ಬಗ್ಗೆನೋ ಕ್ಯಾಂಪಸ್ ಬಗ್ಗೆನೋ ಅಲ್ಲ ಗೈಸ್, ಪರ್ಸನ್ಸ್, ನಾನು ಮೀಟ್ ಆಗಿರೋ ಪರ್ಸನ್ಸ್ ಬಗ್ಗೆ. ಇಲ್ಲಿ ಯಾರ್ಯಾರನ್ನ ಮೀಟ್ ಆದ ಬಾಂಡ್ ಕ್ರಿಯೇಟ್ ಆಗಿರೋದು, ಒಂದು ಫ್ರೆಂಡ್ಶಿಪ್ಪು, ಮೆಮೊರೀಸ್ 6 daysಲ್ಲಿ ನಿಜ ಮರೆಯೋಕ್ಕಾಗ್ತಿಲ್ಲ. ವ್ಲಾಗ್ ಮಾಡೋಕ್ಕೂ ಆಗ್ತಿಲ್ಲ ಸೀರಿಯಸ್ಲಿ. ನನ್ಗೆ ಯಾರ್ಯಾರು ಪರಿಚಯ ಆಗಿದ್ರು, ಕೋರ್ಸ್ ಯಾರ್ಯಾರು ಅಟೆಂಡ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರೇಗ್ಸಿರೋರು ತುಂಬ ಜನ ಇದ್ದೀರಾ ಕೋರ್ಸಲ್ಲಿ, ಅವ್ರಿಗೂ ಥ್ಯಾಂಕ್ ಯು. ನಂಗೆ ಗೊತ್ತು ಪಕ್ಕಾ ವಿಡಿಯೋ ನೋಡ್ತಾರವರು ಅಂತ. ಥ್ಯಾಂಕ್ ಯು. ಆ್ಯಂಡ್ ಸಪೋರ್ಟ್ ಮಾಡಿರೋರ್ಗೂ ಥ್ಯಾಂಕ್ ಯು, ಫ್ಯಾಕಲ್ಟೀಸ್ಗೂ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಶ್ಯೂರ್. ನಾನು ಕೋರ್ಸಲ್ಲಿ ಯಾರ್ಯಾರನ್ನ ಮೀಟ್ ಆಗಿದ್ದೆ ಅವ್ರನ್ನ ಪಕ್ಕಾ ಮಿಸ್ ಮಾಡ್ಕೊತೀನಿ ಫಾರ್ ಶ್ಯೂರ್. ನಿಜ ತುಂಬ ಚೆನ್ನಾಗಿರೋ ಬಾಂಡ್ ಕ್ರಿಯೇಟ್ ಆಗಿತ್ತು ಸೀರಿಯಸ್ಲಿ. 6 days ಆಗಿದ್ರು ಆ ಕೋರ್ಸ್ ಒಂದು ಚಿಕ್ಕ ಕೋರ್ಸ್ ಆಗಿದ್ರು ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಬಾಂಡ್ ಕ್ರಿಯೇಟ್ ಆಗಿತ್ತು. ಮೇಯ್ನ್ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಎನ್ವಿರಾನ್ಮೆಂಟ್, ಇಲ್ಲಿನ ಎನ್ವಿರಾನ್ಮೆಂಟ್ಗೆ ನಾನು ತುಂಬ ಸೆಟ್ ಆಗಿಬಿಟ್ಟಿದ್ದೆ. ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕು, ಹೆಡ್ಡೇಕು, ನಾವು ಅಲ್ಲಿ ಕಿಲೋಮೀಟರ್ಗಳನ್ನ ಅವರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಅಷ್ಟು ಟ್ರಾಫಿಕ್ ಇರೋದು, ಆ ಥರ ಇರ್ತಿತ್ತು. ಬಟ್ ಇಲ್ಲಿ ಹಂಗಿಲ್ಲ, ಇಲ್ಲಿ ಫುಲ್ ಪೀಸ್ಫುಲ್ ಆಗಿದೆ. ನೇಚರು ಒಂಥರ ಹೇಳೋಕ್ಕಾಗ್ತಿಲ್ಲ ಗೈ, ಸೀರಿಯಸ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸೋ ಸಾರಿ ಇಫ್ ಚಾನ್ಸ್ ನಾನು ಏನಾದರೂ ಇನ್ ಬಿಟ್ವೀನ್ ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ತಪ್ಪಾಗಿ ಏನಾದರೂ ಮಾತಾಡಿದ್ದೀನಿ ಅಂದರೆ ನಿಜವಾಗ್ಲೂ ಐ ಆಮ್ ಸೋ ಸಾರಿ. ಆ್ಯಂಡ್ ನಾನು ಏನಾದರೂ ಇಷ್ಟು ದಿವಸ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ತಪ್ಪಾಗಿ ಮಾಡಿದ್ದು, ಇಲ್ಲ ಯಾರನ್ನಾದರೂ ತಪ್ಪಾಗಿ ಪೋರ್ಟ್ರೇಟ್ ಮಾಡಿದರೆ ಐ ಆಮ್ ರಿಯಲಿ ಸೋ ಸಾರಿ ಗೈಸ್. ಪ್ಲೀಸ್ ಮನಸ್ಸಿಗೆ ಹಾಕ್ಕೋಬೇಡಿ, ಪ್ಲೀಸ್ ಫಾರ್ಗಿವ್ ಮೀ, ಆಯಿತಾ? ಓಕೆ ಗೈಸ್, ಕೋಲಾರ ಬಸ್ ಬಂತು, ಹತ್ಕೊಂಡು ಹೋಗೋಣ. ಅದು ಹತ್ತಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ, ಜನ ತುಂಬ ಜನ ಇದ್ದಾರೆ. ಕೋಲಾರದೇನಾ ಬಸ್ಸು ಅಲ್ವಾ? ಕೋಲಾರದೇ ಗೈಸ್, ಬನ್ನಿ ಹತ್ತೋಣ.